ಎಲ್ಲಿಂದ ಬಂದವನು ನಮ್ಮೂರಲ್ಲೇ ಬಂದು ನಮಗೆ ಸ್ಟೇಟ್ಮೆಂಟ್ ಆಗ್ತಾನಂದ್ರೆ ನನ್ನ ಹತ್ರ ದಾಖಲೆ ಇದೆ. ಶಿಸ್ತಿನಿಂದ ಬಂದವರು ನಾವು. ನಾನು ರಿಯಲ್ ಎಸ್ಟೇಟ್ ಅನ್ನಲ್ಲ, ಯಾವುದೇ ಪೊಲಿಟಿಷಿಯನ್ ಅಲ್ಲ. ಯಾಕಂದ್ರೆ ಅವನು ಟೋಪಿ ಮಾಸ್ಟರ್. ಅವರು 3 ಆಪಾದನೆ ಮಾಡಿದ್ರು. ಆ 3 ಆಪಾದನೆನೂ ಸುಳ್ಳು ಅಂತ ನಾನು ಕರ್ಪೂರ ಹಚ್ಚಿ ನಾನು ಇದೇ ಹೇಳ್ತಾ ಇದ್ದೀನಿ. 1.5 ಕೋಟಿ ಅಲ್ಲ, 1.5 ಪೈಸಾ ಕೂಡ ಅವ್ರಿಗೆ ಬ್ಯಾಲೆನ್ಸ್ ಇದ್ರೆ ಶಿವನೇ ನೋಡ್ಕೊಂಡ್ಲಿ. ನಾನು ಇಲ್ದಾಗ ಊರಲ್ಲಿ ಮತ್ತೆ ಸೋಮವಾರ ಸಾಯಂಕಾಲ ನನ್ನ ಮೇಲೆ ಆಪಾದನೆ ಮಾಡೋಗಿದ್ದು. ನನಗೆ ಅವ್ರಿಗೆ ಹಣದ ವ್ಯವಹಾರ ಕೂಡ ಇಲ್ಲ. ಅವರು ನನ್ನ ಸ್ನೇಹಿತರಾಗಿದ್ರು ಬೆಂಗಳೂರಿನಲ್ಲಿ. ಸರ್ ಅವನು ಬೊಗಳೆ ರಾಜ. ಅವ್ನ ತಾಕತ್ತು ದಮ್ಮಿದ್ರು ಹೋಗಿ ಅವ್ರ ಊರಲ್ಲಿ ಪಂಚಾಯತಿ ಮೆಂಬರ್ ಆಗ್ಲಿ. ಅವ್ರ ಕಡೆಯಿಂದ ನನ್ಗೆ ಹಣ ಬರ್ಬೇಕು ಹೊರತು ನನ್ನ ಕಡೆಯಿಂದ 100 ರೂಪಾಯಿ ಅವ್ರಿಗೆ ಕೊಡಂಗಿಲ್ಲ. ಯಾವುದೇ ಬ್ಯಾಲೆನ್ಸ್ ಇಲ್ಲ. ಏನೋ ನಾನು ನಾನೇ 30 ಲಕ್ಷ ಕೊಡಬೇಕು ಅನ್ನೋದು ಅಂತ ಹೇಳಿದ್ದೆ. ಬೆಂಗಳೂರಲ್ಲಿರೋ ಮನೆ ನಮ್ಮ ಜಮೀನ ಮಾರ್ಟ್ಗೇಜ್ ಮಾಡಿ 30% ಕಮಿಷನ್ ತಗೊಂಡು ಅವರು ನನ್ನಿಂದ ದೂರ ಆಗಿದ್ದಾರೆ ಹೊರತು. ಇನ್ನೊಂದು ಅವ್ನಿಗೆ ಲೋನ್ ಮಾಡಿದಾಗ ನಾನು 30% ಕಮಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ್ದೆ. ಕೆಲಸದಿಂದ ಅವರು ಬ್ಯಾಂಕಿಂದ ಸಸ್ಪೆಂಡ್ ಆಗಿದ್ದಾರೆ. ಆ ವ್ಯವಹಾರದಲ್ಲಿ ಕೂಡ ನನಗೆ ಮೋಸ. ಇವತ್ತು ನಾನು ಬ್ಯಾಂಕಿಗೆ ಲೋನ್ ಕಟ್ತಾ ಇದ್ದೀನಿ. ಆಮೇಲೆ ನನ್ನನ್ನ ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತು ನನ್ಗೇನ ದುಡ್ಡು ಕೊಡೋದಾದ್ರೆ ಅವ್ರು ನನಗೆ ಬಾಕಿ ಇದ್ದಾರೆ. ಈ ಶಿವನ್ ದೇವಸ್ಥಾನದಲ್ಲಿ ಹೇಳ್ತಾನೆ ಕುತಂತ್ರ ರಾಜಕಾರಣ ಇಡೀ ದೇವಸ್ಥಾನದಲ್ಲಿ ಕರ್ಕೊಂಡ್ಬಂದು ನಮ್ಮೂರಿನ ಜನನ ಕರ್ಕೊಂಡ್ಬಂದು ಶಿವನ್ ದೇವಸ್ಥಾನ ಆಣೆ ಮಾಡಿದ್ದಾರೆ. ಅದೇ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರ್ ಕ್ರಮ ತಗೋಬೇಕಾಗಿತ್ತು. ಅವ್ರು ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಬ್ಯಾಂಕ್ ಅಲ್ಲಿ ಲೋನ್ ಮಾರ್ಟ್ಗೇಜ್ ಮಾಡ್ತೀನಿ ಅಂತೇಳಿ ನಮ್ಮ ಮನೆನ ನಮ್ಮ ಆಸ್ತಿನ ಮಾರ್ಟ್ಗೇಜ್ ಮಾಡಿ ಅದ್ರಲ್ಲಿ ಕೂಡ ಮೋಸ ನಡೆದಿದೆ. ಬೇಕಾದ್ರೆ ನಾನು MD ಹತ್ರ ಕರ್ಕೊಂಡು ಹೋಗ್ತೀನಿ. ಬ್ಯಾಂಕ್ MD ಹತ್ರ ಆರಾಮಾಗಿ ಧೈರ್ಯವಾಗಿ ಯಾರು ಬೇಕಾದ್ರೂ ಬರ್ಬೋದು. ಬೇರೆ ರೀತಿಯಲ್ಲಿ ಏನೋ ಊರಲ್ಲಿ ಏನೋ ಮಾತಾಡೋದು, ನಮ್ಮೂರಲ್ಲೇ ಬಂದು ಅವನು ನನ್ನ ಮೇಲೆನೆ ಒಂದು ಆಪಾದನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಫಸ್ಟ್ ಅವ್ನ ಹಿನ್ನೆಲೆ ಏನು ಅಂತ ತಿಳ್ಕೊಳ್ರಿ. ಫಸ್ಟ್ ಅವನ ತರ ಬೇರೆ ಎಂಟಿ ಕಲಿ ಕರ್ಪೂರ ಕೊಟ್ಬಿಟ್ಟು ಇಲ್ಲಿ ನಾನು ಕರ್ಪೂರ ಹಚ್ತಾ ಇದ್ದೀನಿ ಅಂತಲ್ಲ, ನಾನೇ ಇಟ್ಟು ಕರ್ಪೂರ ಹಚ್ತಾ ಇದ್ದೀನಿ. ಇನ್ನು ಮುಂದೆ ಅವನ ಬಗ್ಗೆ ನಾನು ಎಲ್ಲೂ ಇಂಥ ಕೆಟ್ಟ ವ್ಯಕ್ತಿಗಳ ಬಗ್ಗೆ ನಾನೆಲ್ಲೂ ಕಮೆಂಟ್ ಮಾಡಲ್ಲ. ಯಾಕಂದ್ರೆ ಟೈಮ್ ವೇಸ್ಟ್. ಮಾತಾಡ್ಬೋದು. ನಾನು ನಿಮಗೆ ಮಾಧ್ಯಮದವರಿಗೆಲ್ಲ ಆಹ್ವಾನ ಕೊಟ್ಟಿದ್ದೆ 12 ಗಂಟೆಗೆ. ಮತ್ತೆ ಯಾರು CS ವೆಂಕಟೇಶ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೆ. ನಾನಿಲ್ದಾಗ ಊರಲ್ಲಿ ಮತ್ತೆ ಸೋಮವಾರ ಸಾಯಂಕಾಲ ನನ್ನ ಮೇಲೆ ಆಪಾದನೆ ಮಾಡಿ ಹೋಗಿದ್ರು. ಅವರು 3 ಆಪಾದನೆ ಮಾಡಿದ್ರು. ಆ 3 ಆಪಾದನೆನೂ ಸುಳ್ಳು ಅಂತ ನಾನು ಕರ್ಪೂರ ಹಚ್ಚಿ ನಾನು ಇದೇ ಹೇಳ್ತಾ ಇದ್ದೀನಿ. ಒಂದು ಆಪಾದನೆ ಏನೋ ನಾನೇ 30 ಲಕ್ಷ ಕೊಡಬೇಕು ಅನ್ನೋದು ಅಂತ ಹೇಳಿದ್ದ. ನಾನು ಕೊಡಬೇಕಾಗಿರೋದನ್ನ ಅವ್ನು ಕೊಡಬೇಕಾಗಿರೋದು ಪತ್ರನ ನಿಮ್ಗೆ ಶೇರ್ ಮಾಡಿದ್ದೀನಿ. ಈಗ ಆಲ್ರೆಡಿ ಇಬ್ಬರಿಗೆ ಶೇರ್ ಮಾಡಿದ್ದೀನಿ. ಅವನು 2 ಕೋಟಿ 40 ಲಕ್ಷ ನನಗೆಲ್ಲ ಟೋಟಲ್ ಕೊಡಬೇಕಾಗಿತ್ತು. 1.5 ಕೋಟಿ ಕೊಟ್ಟಿದ್ದ. 97 ಲಕ್ಷ ಬ್ಯಾಲೆನ್ಸ್ ಇತ್ತು 2017ರಿಂದ. ಅದರಿಂದ ಇವತ್ತುವರೆಗೂ ಬ್ಯಾಂಕ್ ಇಂಟ್ರೆಸ್ಟ್ ಆಗಲಿ ಲೆಕ್ಕ ಹಾಕಿದ ಕರೆಕ್ಟಾಗಿ 1 ಕೋಟಿ 75 ಲಕ್ಷ. ಅದರಲ್ಲಿ ಅನಂತರಾಮಯ್ಯ ಅವರು 80 ಲಕ್ಷ ಕೊಟ್ಟಿದ್ದಾರೆ. ಅದರಿಂದ ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ಅವ್ನು ನಾನು ಕೊಡಬೇಕು ಅಂತ ನಾನು ಕರ್ಪೂರ ಹಚ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಅವನಿಗೆ ಲೋನ್ ಮಾಡಿದಾಗ ನಾನು 30% ಕಮಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ್ದ. ನಾನು ಒಂದೇ ಒಂದು ನಯಾ ಪೈಸಾ ಏನಾದರೂ ಅನ್ನೋ ಕಮಿಷನ್ ತಗೊಂಡಿದ್ರೆ ದೇವ್ರು ನನ್ನ ಶಿಕ್ಷೆ ಕೊಡಲಿ. ಆಮೇಲೆ ನನ್ನನ್ನು ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿದಾಗ ನಾನು 2017ರಲ್ಲಿ ರಿಸೈನ್ ಮಾಡಿದ್ದೆ. 2018ರಲ್ಲಿ ಇವ್ನು ಲೋನ್ ಆಗಿರೋದು. ಬೇಕಾದ್ರೆ ರೆಕಾರ್ಡ್ ಚೆಕ್ ಮಾಡ್ಕೊಳ್ರಿ. ಯಾವುದೇ ಕಾರಣಕ್ಕೂ ನಾನು ಯಾವುದೇ ರೀತಿಯಲ್ಲಿ ನಾನು ಬೇಕಾದ್ರೆ ನಾನು MD ಹತ್ರ ಕರ್ಕೊಂಡು ಹೋಗ್ತೀನಿ. ಬ್ಯಾಂಕ್ MD ಹತ್ರ ಆರಾಮಾಗಿ ಧೈರ್ಯವಾಗಿ ಯಾರು ಬೇಕಾದ್ರೂ ಬರ್ಬೋದು. ನಾನು ಮಾತಾಡ್ತೀನಿ. ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅವ್ರ ಸತ್ಯಾಂಶ ಗೊತ್ತಾಗಲಿ. ಆಮೇಲೆ ಇನ್ನೊಂದು ಈ ಬೇರೆ ರೀತಿಯಲ್ಲಿ ಏನೋ ಊರಲ್ಲಿ ಏನೇನೋ ಮಾತಾಡೋದು, ನಮ್ಮೂರಲ್ಲೇ ಬಂದು ಅವನು ನನ್ನ ಮೇಲೆನೆ ಒಂದು ಆಪಾದನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಫಸ್ಟ್ ಅವನ ಹಿನ್ನೆಲೆ ಏನು ಅಂತ ತಿಳ್ಕೊಳ್ರಿ. ಫಸ್ಟು ಮಿಲಿಟರಿ ಹೋಟ್ಲ್ ಇಟ್ಕೊಂಡಿದ್ದವನು. ಅವನು ಮಿಲಿಟರಿ ಹೋಟ್ಲ್ ಇಟ್ಕೊಂಡ್ಬಂದು ಇಲ್ಲಿ ಬಂದು ಜನಗಳಿಗೆ ಟೋಪಿ ಹಾಕಿ, ಇವಾಗ ವೇಮ್ಗಲೆಲ್ಲ ಟೋಪಿ ಹಾಕಿದ್ದಾಯ್ತು, ಈಗ ನಮ್ಮೂರಿಗೆ ಟೋಪಿ ಹಾಕಕ್ಕೆ ಬಂದಿದ್ದಾನೆ. ಅದು ಜನಗಳ ಅರ್ಥ ಮಾಡ್ಕೊಬೇಕು. ಅವನ ಥರ ಬೇರೆ ಎಂಟಿ ಕಲಿ ಕರ್ಪೂರ ಕೊಟ್ಬಿಟ್ಟು ಇಲ್ಲಿ ನಾನು ಕರ್ಪೂರ ಹಚ್ತಾ ಇದ್ದೀನಿ ಅಂತಲ್ಲ, ನಾನೇ ಇಟ್ಟು ಕರ್ಪೂರ ಹಚ್ತಾ ಇದ್ದೀನಿ. ಅವನ ಎಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು. ಅದೇನೋ ರೆಕಾರ್ಡ್ ಇದ್ರೆ ತಗೊಂಬಂದ್ಲಿ. ನಾನು ಏನು ಹೇಳ್ಬೇಕು ದೇವರಿಗೆ ಒಪ್ಪಿಸಿದ್ದೀನಿ. ಈಗ ಆ ಭಗವಂತನೇ ಅವನು ನೋಡ್ಕೊಂಡು ಇನ್ನು ಮುಂದೆ ಅವನ ಬಗ್ಗೆ ನಾನು ಎಲ್ಲೂ ಇಂಥ ಕೆಟ್ಟ ವ್ಯಕ್ತಿಗಳ ಬಗ್ಗೆ ನಾನೆಲ್ಲೂ ಕಮೆಂಟ್ ಮಾಡಲ್ಲ. ಯಾಕಂದ್ರೆ ಟೈಮ್ ವೇಸ್ಟು. ಜನಗಳಿಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು. ಆ ಸಮಯ ನನಗಿಲ್ಲ. ಸರ್ ನಾನು 2014ರಲ್ಲಿ ಅವನಿಗೆ 17 JPL ಬಂದಾಗ ನಮ್ಮ ಅನಂತರಾಮಯ್ಯವರು ಅಂತ ಕೇಳಿದಾಗ ನಾನು ದುಡ್ಡು ಕೊಟ್ಟಿದ್ದೆ ನಿಜ. ಅದಕ್ಕೆ ಪತ್ರ ನಾನು ಶೇರ್ ಮಾಡಿದ್ದೀನಿ. ಅವ್ನು ಸರ್ವೆ ನಂಬರ್ 314 ನನಗೆ ಪೇಪರಲ್ಲಿ ಬರೆದು ಕೊಟ್ಟಿದ್ದ. ಆ ದಾಖಲೆನೂ ಕೊಟ್ಟಿದ್ದೀನಿ ನಿಮಗೆ. ಆಸ್ ಪರ್ ಬ್ಯಾಲೆನ್ಸ್ ಶೀಟ್ ಬ್ರಾಂಡೇಜ್ಗೆ 75 ಲಕ್ಷ ರೂಪಾಯಿ ಇವತ್ತುವರೆಗೂ ಕೊಡಬೇಕು ಅವನು. ಇದು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ. ಅವನ ಹತ್ರ ಏನಾರ ಬೇರೆ ದಾಖಲೆಗಳಿದ್ರೆ ಅವನ ಆರೋಪ ಮಾಡೋರು ಏನೇ ದಾಖಲೆ ಇದ್ರು ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನಾನು ನಿಮ್ಮ ಆಫೀಸ್ಗೆ ಬಂದು ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಈಗ ಎಲೆಕ್ಷನ್ ಮುಗೀತು, ಗೆದ್ದಿದ್ದಾರೆ ಅವರು, ಏನು ಹೇಳ್ತಾರೆ ಸರ್? ಯಾರು ಸರ್? ಕುತಂತ್ರ ರಾಜಕಾರಣ ಇಡೀ ದೇವಸ್ಥಾನದಲ್ಲಿ ಕರ್ಕೊಂಡ್ಬಂದು ನಮ್ಮೂರಿನ ಜನನ ಕರ್ಕೊಂಡ್ಬಂದು ಶಿವನ್ ದೇವಸ್ಥಾನ ಆಣೆ ಮಾಡಿದ್ದಾನೆ. ಆದರೆ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರು ಕ್ರಮ ತಗೋಬೇಕಾಗಿತ್ತು. ನೋಡೋಣ. ಈಗ ಅದೆಲ್ಲ ಗೊತ್ತಿರುತ್ತೆ, ಎಲೆಕ್ಷನ್ ಕಮಿಷನರ್ಗೂ ಗೊತ್ತಿರುತ್ತೆ. ಅವನಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಲೆಕ್ಷನ್ ಕಮಿಷನ್ ನಿರ್ಧಾರ ತಗೊಂಡು ಅವನಿಗೆ ಕೌನ್ಸಿಲರ್ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು. ಆಕ್ಚುಲಿ
ಅವನು ಯಾಕಂದ್ರೆ ಆಣೆ ಪ್ರಮಾಣ ಮಾಡಿ ಓಟ್ ಹಾಕ್ಸ್ಕೊಳ್ಳೋವಂಥದ್ದು ಕಾನೂನು ಬಾಹಿರ. ಅಷ್ಟೇ ಅಲ್ಲ ಸರ್? ಅವತ್ತೇ ಯಾಕೆ ಸರ್ ಕೊಟ್ಟಿಲ್ಲ ನೀವು ಅವಾಗ ಕಮಿಷನ್ಗೆ, ಎಲೆಕ್ಷನ್ ಕಮಿಷನ್ ಯಾರಿಗೆ? ಎಲೆಕ್ಷನ್ ಮೊದಲು ಯಾಕೆ ಮಾತಾಡಿಲ್ಲ ಅಂತ? ಸರ್ ನಾವು ಎಲೆಕ್ಷನ್ ಮುಂಚೆ ಎಲ್ಲರೂ ಮಾತಾಡಿದ್ದೀವಿ, ಎಲ್ಲರೂ ಮಾಡಿದ್ದೀರಿ, ಕಂಪ್ಲೇಂಟು ಮಾಡಿದ್ದಾರೆ ಸರ್. ಏನೇನು ಕಂಪ್ಲೇಂಟ್ ಮಾಡಿದ್ದಾರೆ ಹೋಗಿ ಚೆಕ್ ಮಾಡಿ ನೀವೇ. ಎಲೆಕ್ಷನ್ ಕಮಿಷನ್ಗೆ ನಮ್ಮಿಂದ ಏನು ಕಂಪ್ಲೇಂಟ್ ಆಗಿದೆ, ಏನೇನು ಗಿಫ್ಟ್ಗಳು ಕೊಡೋದನ್ನ ಕಂಪ್ಲೇಂಟ್ ಮಾಡಿರೋದು ಎಲ್ಲ ರೆಕಾರ್ಡ್ಸ್ ಇದೆ, ಚೆಕ್ ಮಾಡಿ ನೀವು. ನಾವು ಮಾಡಿದ್ದೀರಿ. ಅದರಲ್ಲಿ ಅವನು ಸತ್ಯ ನೋಡಿ, ನಾನು ಅನಂತರಾಮಯ್ಯವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಅವ್ನು ಕರ್ಕೊಂಬರಕ್ಕೆ ಆಗೋದು ಇಲ್ಲ, ಅವ್ನು ಕೊಡೋದು ಇಲ್ಲ. ಯಾಕಂದರೆ ಅವನು ಟೋಪಿ ಮಾಸ್ಟರ್. ಅವನು ಈಗ ಏನು ಹೇಳ್ತಾ ಇದ್ದಾರೆ ಸರ್? ಕೊಡಬೇಕು ಅಂತ ಇದ್ದಾರೆ, ಕೊಡಬೇಕು. ಅವ್ನು ನಾನೇ ಕೊಡಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾನೆ. ಅದಕ್ಕೆ ನಾನು ಈ ಕರ್ಪೂರ ಹೇಳ್ತಾ ಇದ್ದೀನಿ, ನನಗೆ ಕೊಡಬೇಕು ಅವನು ಅಂತ. ಪ್ರಾಣೇಶ್ ರಾವ್ ಅವ್ರ ಕಡೆ ಕೊಡಿಸಿದ್ನೆ, ಅವ್ರ ಅಕೌಂಟಲ್ಲಿ 75 ಲಕ್ಷ ಬ್ಯಾಲೆನ್ಸ್ ಇದೆ, ಇನ್ನು ಕೊಡಬೇಕು ಅವನು. ಅನಂತರಾಮಯ್ಯ ಅವ್ರಿಗೆ 80 ಲಕ್ಷ ಅವರು ವೆಂಕಟೇಶ್ ದುಡ್ಡು ಅನಂತರಾಮಯ್ಯ ಅನ್ನೋದು ಕೊಟ್ಟಿದ್ದಾರೆ 80 ಲಕ್ಷ. ಹೋಗಿ ಈ ಥರ ಗುಜರಿ ಶೋಕಿ ಎಲ್ಲ ಬಿಟ್ಟು ಏನೋ ZP ಪ್ರೆಸಿಡೆಂಟು, ಈ ಕೌನ್ಸಿಲರು, ಬಾಡಿ ಗಾರ್ಡು, ಇವನು ಏನೋ ಫಾರ್ಚುನರ್ ಕಾರ್ ಇಟ್ಕೊಂಡು ಓಡಾಡ್ತಾನಲ್ಲ, ಈ ಗುಜರಿ ಶೋಕಿ ಬಿಟ್ಟು ಕಾಸು ಕೊಟ್ಟಿದ್ದಾರಲ್ಲ 9-10 ವರ್ಷದಿಂದ, ಅವ್ರಿಗೆ ಹೋಗಿ ಕೊಟ್ಟು ಅವ್ರ ಕಾಲು ನಮಸ್ಕಾರ ಹಾಕೊಂಬರ ಕೇಳಿ. ಅವ್ನ ಪುಣ್ಯ ಅಟ್ಲೀಸ್ಟ್ ಚೇಂಜ್ ಆಗ್ತದೆ. ನೆಕ್ಸ್ಟು ನಿಮಗೆ ಎಷ್ಟು ಕೊಡಬೇಕು? ನಿಮಗೆ ಈಗ ಕೊಟ್ಟರೆ 75 ಲ್ಯಾಕ್ಸ್. ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಸರ್ ನೀವು? ಯಾವುದೇ ಕಂಪ್ಲೇಂಟ್ ಇಲ್ಲ. ಬ್ಯಾಲೆನ್ಸ್ ಶೀಟಲ್ಲಿ ಇದೆ. ಇನ್ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಕಾನೂನು ಮುಖಾಂತರವಾಗಿ ನಾನು ತಗೊಂತೀನಿ. ಥ್ಯಾಂಕ್ ಯು. ಘೋರ ದುರಂತ. ಇವತ್ತು ಆ ಕಮ್ಯುನಿಟಿ ಮತ್ತು ಆ ಕ್ಯಾಟಗಿರಿಯವ್ರನ್ನ ಸಾಯಿಸಿ ಇವರು ಮುಂದೆ ಒಂದು ನಡೆದಿರುವಂಥ ಘಟನೆ ನಡೆದಿದೆ ನಮ್ಮೂರಲ್ಲಿ. ಅದು ನಮ್ಮ ಊರಿನ ಗ್ರಾಮಸ್ಥರಿಗೆ ಬಿಟ್ಟಿದ್ದು, ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಅವ್ರು ಏನೋ ಅವ್ರದ್ದಾದ ಒಂದು ಜಸ್ಟಿಫಿಕೇಶನ್ ಕೊಡ್ತಾರೆ. ನಾವು ಅದಕ್ಕೋದ್ರಿ ಇದಕ್ಕೋದ್ರಿ, ಏನಕ್ಕೆ ಹೋದ್ರು? ಏನಿಲ್ಲ, ಬರೀ ದುಡ್ಡೇ, ಬರೀ ದುಡ್ಡೇ. ಇವತ್ತಿನ ಪರಿಸ್ಥಿತಿ ನಮ್ಮೂರಲ್ಲಿ ಏನಾಗಿದೆ ಅಂದರೆ, ತಂದೆ ಮೇಲೆ ಪಾರ್ಟಿ ಮಾಡ್ತಾನೆ, ಮಗ ಕೆಳಗಡೆ ಪಾರ್ಟಿ ಮಾಡೋ ಕಾಲ ಬಂದಿದೆ. ಆ ಪರಿಸ್ಥಿತಿನ ಹುಟ್ಟಾಕಿದ್ದಾರೆ ಇವತ್ತು. ಇನ್ನೂ ದುರ್ಸ್ಥಿತಿಗೆ ಅಟ್ಲೀಸ್ಟ್ ಏನೋ ನಮ್ಮ ಅಣ್ಣ ಒಬ್ಬ ಯಾರೋ ಹೇಳ್ತಾ ಇದ್ದ, ಊರನ್ನ ಬೆಳಕು ಮಾಡಕ್ಕೆ ಬಂದವನೇ ಅಂತ. ಊರು ಬೆಳಕು 20-40 ವರ್ಷದಿಂದ ಯಾರು ಬೆಳಕು ಮಾಡೋಕ್ಕಾಗಲ್ಲ. ಊರನ್ನ ಇರೋ ಬೆಳಕನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಅವ್ನು ಕತ್ಲು ಮಾಡಿದ್ರೆ ಸಾಕು ನಮ್ಮೂರನ್ನ. ನಿಜ ಸರ್, ಹಸುಗಳು ಫ್ರಿಜ್ಗಳು ಎಲ್ಲ ಕೊಟ್ಟಿದ್ದಾರೆ ಮನೆಗೆ ಸರ್. ಏನೋ ಕೂಪನ್ ಕೊಟ್ಟಿದ್ದಾರಂತೆ, ಅದು ನಾನು ನೋಡಿಲ್ಲ. ಕೂಪನ್ ಕೊಟ್ಟಿದ್ದಾರಂತೆ, ಫ್ರಿಜ್ ಕೊಟ್ಟಿದ್ದಾರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಸರ್ ಅವನು ಬೊಗಳೆ ರಾಜ. ಅವ್ನಿಗೆ ತಾಕತ್ತು ದಮ್ಮಿದ್ರೆ ಹೋಗಿ ಅವ್ರ ಊರಲ್ಲಿ ಪಂಚಾಯತಿ ಮೆಂಬರ್ ಆಗಲಿ ಅವನು ಫಸ್ಟ್. ಇವನು MLA ಕ್ಯಾಂಡಿಡೇಟ್ ಅಂತೆ, ZP ಅಧ್ಯಕ್ಷನಂತೆ. ಏನಕ್ಕೆ ಇದು ಗುಜರಿ ಶೋಕಿ? ಕೊಡೋರು ಕಾಸು ಕೊಡಲಿ ಸರ್ ಫಸ್ಟು. ಕೊಟ್ಬಿಟ್ಟು ಆಮೇಲೆ ಬಂದರೆ ಇವಾಗ ಯಾರ ಕೈಲೂ ಒಬ್ಬರ ಕೈಲಿ ನಾನು ಕೊಡಬೇಕಪ್ಪ ಅಂತ ಅನ್ಸ್ಕೊಂಡಿರ ಬರ್ಬೇಕು ಫೀಲ್ಡ್ಗೆ. ಅವನು ರಾಜಕೀಯಕ್ಕೆ ಬರ್ಬೇಕಂದ್ರೆ, ಪಬ್ಲಿಕ್ ಲೈಫ್ ಬರ್ಬೇಕಂದ್ರೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕು ಅವನು. ಇದು ಏನಕ್ಕೆ ಸರ್ ಬೇಕು ಗುಜರಿ ಶೋಕಿ ಇದು? ನೋಡಿ ಸರ್, ಜೀವನದಲ್ಲಿ ಸತ್ಯ ಮತ್ತು ಯಾವತ್ತೂ ನಿಜ ಅಂಶ ಅನ್ನೋದು ಸ್ವಲ್ಪ ನಿಧಾನವಾಗಿ ಬರುತ್ತೆ ಆಚೆ. ಕೆಲವೊಂದು ಬೇಗ ಬೆಳೆಯುತ್ತೆ. ಅದೇನು ಕೇಳಿ ಬೇಗ ಬೆಳೆಯೋದು, ಬೇಗ ಬಿದ್ದೋಗೋಕ್ಕೆ ಗೊತ್ತಾಗುತ್ತೆ. ಕಾಲಕ್ರಮೇಣವಾಗಿ ಅಲ್ಲೇ ನಡೆಯುತ್ತೆ. ಏನೋ ಬಂದ್ಬಿಟ್ಟು ಎಲ್ಲಿಂದ ಬಂದವನು ನಮ್ಮೂರಲ್ಲೇ ಬಂದು ನಮಗೆ ಸ್ಟೇಟ್ಮೆಂಟ್ ಆಗ್ತಾನಂದರೆ ನನ್ನ ಹತ್ರ ದಾಖಲೆ ಇದೆ. ಶಿಸ್ತಿನಿಂದ ಬಂದವರು ನಾವು. ನಾನು ರಿಯಲ್ ಎಸ್ಟೇಟ್ ಅನ್ನಲ್ಲ, ಯಾವುದೇ ಪೊಲಿಟಿಷಿಯನ್ ಅಲ್ಲ, ನಾನು ಪ್ರೊಫೆಷನಲ್ ಆಗಿರೋದು. ಅವನು ಏನು ಆಪಾದನೆ ಮಾಡಿದಾನ ಅವನ ಹತ್ರ ಏನೇ ಇದು ದಾಖಲೆ ತರಲಿ ನೋಡೋಣ. ನಾನು ನಿಮ್ಮ ಆಫೀಸಿಗೆ ಬಂದು ಕರೀರಿ, ನಾನು ಖಂಡಿತ ಬಂದು ನಿಮ್ಮ ಹತ್ರ ಇದು ಮಾತಾಡ್ತೀನಿ. ನಾನು ಏನು ಒಪ್ಪಿಸ್ಬೇಕು ಶಿವನಿಗೆಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ. ಶಿವನಿಗೂ ಒಪ್ಪಿಸಿದ್ದೀನಿ, ನಿಮ್ಮ ಮುಂದೆನೇ ಒಪ್ಪಿಸಿದ್ದೀನಿ ಅಲ್ಲ ಶಿವನಿಗೆ. ಶಿವ ನೋಡ್ಕೊಂತಾನೆ. ಥ್ಯಾಂಕ್ ಯು. ಬೇರೆ ಏನು ಯಾವುದೇ BJPಯಲ್ಲಿ ಒಂದು ಅಧಿಕಾರವನ್ನು ನಾನು ತಗೊಂಡವನಲ್ಲ. ನಾನೊಬ್ಬ ಕಾರ್ಯಕರ್ತ, BJP ಕಾರ್ಯಕರ್ತ. ಎಸ್, ಅದು ನಾನು BJP ಕಾರ್ಯಕರ್ತ ಹೌದು. ಬಟ್ ಆದರೆ ಈ ವ್ಯಕ್ತಿನ BJPಯವರು ಏನಕ್ಕೆ ಕೊಟ್ಟರೋ ಗೊತ್ತಿಲ್ಲ, ಇವನು ಇನ್ನೆಲ್ಲ ಏನು ಚೆಕ್ ಮಾಡದೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಬಂದಾಗ ಈ ಕೆಟ್ಟ ವ್ಯಕ್ತಿಗೆ ನಾನು ಆಪೋಸ್ ಮಾಡದೇ ಇದ್ದರೆ ಅದಕ್ಕಿನ್ನೂ ಘೋರ ದುರಂತ ಮತ್ತು ತಪ್ಪು ಬೇರೆ ಇಲ್ಲ ಅನ್ನೋದೊಂದು ನನ್ನ ಮನಸ್ಥಿತಿಯಲ್ಲಿ ತಗೊಂಡು, ನಾನು ಯಾವುದೇ ಪಾರ್ಟಿ ವಿರುದ್ಧ ಅಲ್ಲ, CS ವೆಂಕಟೇಶ್ ವಿರುದ್ಧ, ಅವನ ವಿರುದ್ಧ ನಾನು ಮಾಡಿರೋದು ಸತ್ಯ. ಕುಮಾರಣ್ಣವ್ರಿಗೆ BJP ಕೊಡ್ತೀನಿ ಅಂತ ಹೇಳಿದ್ರಂತೆ, ಮೊದಲು ಟಿಕೆಟ್ ಕೊಡ್ತೀವಿ ಸರ್. ಅದು ಗೊತ್ತಿಲ್ಲ, ಅದು ಭಾರಿ ಹೈಕಮಾಂಡ್ ವಿಚಾರ, ಟಿಕೆಟ್ ಅಷ್ಟು ಹೇಳೋಷ್ಟು ದೊಡ್ಡ ನಾನಲ್ಲ. ನಾನು ಇವತ್ತು ನಾನು ಕಾರ್ಯಕರ್ತ ಹೌದು, BJP ಕಾರ್ಯಕರ್ತ ಹೌದು. ಇವತ್ತು ನಾನು ಇಲ್ಲಿ ಮಾಡಿರೋದು 100% ಆಗಿ ಹೇಳ್ತಾ ಇದ್ದೀನಿ. ನಾನು ಆಪೋಸ್ ಮಾಡಿಲ್ಲ ಅಂತಂದರೆ ಇದು ಒಂದು ಘೋರ ದುರಂತ ನಡೆದಂಗೆ. ಅದಕ್ಕೋಸ್ಕರ ಅವನ ವ್ಯಕ್ತಿಯ ಬಗ್ಗೆ ನಾನು ಮಾಡಿರೋದು ನಿಜ. ಅದನ್ನು ನಾನು ಒಪ್ಕೊಳಕ್ಕೆ ನಡೆಯಿದ್ದೀನಿ ಸರ್. ಥ್ಯಾಂಕ್ ಯು.